ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮನ್ನು ಆಶೀರ್ವಾದಿಸಿದ್ದಕ್ಕೆ ಧನ್ಯವಾದಗಳು. ಇವತ್ತಿನ ವಿಷಯ ನೋಡಿ, ಮತ್ತೆ ಜಾತಕದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಮತ್ತೊಂದು ಜಾತಕ ಏನಪ್ಪಾ, ಜಾತಕಗಳನ್ನು ನೋಡಿದಾಗ ನಾವು ಮೇನ್ ಈ ಶನಿದೇವರು, ರಾಹುಕೇತು ಮತ್ತು ಮಂಗಳ ಗ್ರಹ, ಅಂದ್ರೆ ಈ ಅಶುಭ ಗ್ರಹಗಳನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ತೇವೆ. ಯಾವುದಾದ್ರೂ ಶುಭ ಗ್ರಹದ ಜೊತೆಗೆ ಅದರಲ್ಲೂ ಕೂಡ ಶತ್ರು ಗ್ರಹಗಳ ಜೊತೆಗೆ ಕುತ್ಕೊಂಡಿದ್ದಾವ ಅಥವಾ ದೃಷ್ಟಿಯನ್ನ ಹಾಕಿದ್ದಾವ ಅದ್ರ ಮೇಲೆ ನೋಡ್ತೇವೆ. ಹಂಗೆ ಇವತ್ತಿನ ಒಂದು ಜಾತಕದ ವಿಶ್ಲೇಷಣೆ ಏನ್ ಮಾಡ್ತೇನೆ ನೋಡಿ. ಒಬ್ಬ ವ್ಯಕ್ತಿಯ ಜಾತಕ, ಇನ್ನು ಓದ್ತಾ ಇದ್ದಾರೆ, ಡಿಗ್ರಿ ಲೆವೆಲ್. ತುಂಬಾ ಹಠ ಇದೆ ಅವರಿಗೆ. ಯಾಕೆ ಅಂದ್ರೆ ಕಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ, 2ನೇ ಮನೆಯಲ್ಲಿ ಮಂಗಳ ಇದೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದಾರೆ, 5ನೇ ಮನೆಯಲ್ಲಿ ಚಂದ್ರ ಇದೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಚಂದ್ರ ನೀಚ ಅಂತ ಕರಿತೇವೆ, ಅಂದ್ರೆ ಶಕ್ತಿ ಕಡಿಮೆ ಇರುತ್ತೆ, ಅವ್ರಿಗೆ ಸಿಟ್ಟು ಬಹಳ ಇರುತ್ತೆ. ಅದರಲ್ಲೂ ನೋಡಿ 4ನೇ ಮನೆ, 2ನೇ ಮನೆಯಿಂದ 4ನೇ ದೃಷ್ಟಿ, ಮಂಗಳನ 4ನೇ ದೃಷ್ಟಿ ಚಂದ್ರನ ಮೇಲೆ ಬಿದ್ದಿದೆ. ಅಂದರೆ ಈ ವ್ಯಕ್ತಿ ತುಂಬಾ ಹಠದ ವ್ಯಕ್ತಿ ಆಗಿರ್ತಾನೆ. ಈ ಯುವಕ ತುಂಬಾ ಹಠದ ವ್ಯಕ್ತಿ ಆಗಿರುತ್ತಾನೆ. ಅವರ ಪೇರೆಂಟ್ಸಿಗೆ ನಾವು ತಿಳಿಸಿದ್ದೇವೆ ಏನ್ ಮಾಡ್ಬೇಕು ನೋಡಿ. ಕಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ, ಮಂಗಳ 2ನೇ ಮನೆಯಲ್ಲಿ ಅಂದ್ರೆ ಸಿಂಹ ರಾಶಿಯಲ್ಲಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ ಮಂಗಳ. ಹೀಗಿದ್ದಾಗ ಅವರ ಬಾಯಿಂದ ಸ್ವಲ್ಪ ಅವನುಡಿಗಳು, ಕೆಟ್ಟ ನುಡಿಗಳು ಬರಬಹುವ ಸಾಧ್ಯತೆ ಬಹಳ ಇರುತ್ತೆ. ರಫ್ ಆಗಿ ಮಾತಾಡ್ತಾ ಇರ್ತಾರೆ, ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇರ್ತಾರೆ. ಹಾಗೆಯೇ ಲಗ್ನದ ಮೇಲೆ ದೃಷ್ಟಿ ಇರೋದ್ರಿಂದ, ಲಗ್ನಾಧಿಪತಿ ಮೇಲೆ ಕ್ಷಮಿಸ್ಬೇಕು, ಲಗ್ನಾಧಿಪತಿ ಮೇಲೆ ದೃಷ್ಟಿ ಇರೋದ್ರಿಂದ, ಚಂದ್ರ ಲಗ್ನಾಧಿಪತಿ, ಚಂದ್ರನ ಮೇಲೆ ದೃಷ್ಟಿ ಇರೋದ್ರಿಂದ ಹಠ ಬಹಳ ಆಗುತ್ತೆ, ಸಿಟ್ಟು ಬೇಗ ಬರುತ್ತೆ, ಕೋಪ ಬೇಗ ಬರುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಸಿಂಹ ರಾಶಿಯಲ್ಲಿ ಮಂಗಳ ಇದ್ದಾನಲ್ಲ, ಹೇಗೆ ಶಾಂತಿಗೊಳಿಸ್ಬೇಕಂದ್ರೆ ಧ್ಯಾನದಿಂದ ಆಗಲ್ಲ, ಇದನ್ನು ಹೋಮ ಮಾಡಿಸಿ ಶಾಂತಿಗೊಳಿಸ್ಬೇಕಾಗ್ತದೆ. ಮೊದಲಿಗೆ ನಾವು ಅಗ್ರಹ ಶಾಂತಿ ಹೋಮ ಮಾಡಿಸ್ಬಿಟ್ಟು ತದನಂತರ ಮಂಗಳ ಗ್ರಹ ಶಾಂತಿ ಹೋಮ ಮಾಡಿಸ್ಬೇಕಾಗತ್ತೆ. ಮಂಗಳ ಗ್ರಹ ಶಾಂತಿ ಹೋಮ ಮಾಡಿದಾಗ ಮಂಗಳ ಶಾಂತನಾಗ್ತಾನೆ. ಲಗ್ನಾಧಿಪತಿಯಾದ ಚಂದ್ರನ ಮೇಲೆ ದೃಷ್ಟಿಯನ್ನು ಹಾಕಿದನಲ್ಲ, ಅಲ್ಲಿ ಸ್ವಲ್ಪ ಶಾಂತಿ ಉಂಟಾಗ್ತದೆ, ಇವರ ಹಠ ಕಡಿಮೆ ಆಗ್ತದೆ. ಈ ವ್ಯಕ್ತಿಯ ಹಠ, ಈ ಯುವಕನ ಹಠ ಕಡಿಮೆ ಆಗ್ತದೆ. ಅದರ ಮೂಲಕ ಮನೆಯಲ್ಲಿ ಏನ್ ಕಿರಿಕಿರಿ ಆಗ್ತಾ ಇದ್ದಾವೆ, ಜಗಳ ಆಗ್ತಾ ಇದ್ದಾವೆ, ಅದು ತುಂಬಾ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಒಮ್ಮೆಟ್ಟು ಮಾಡಿಸಿದ್ರೆ ಸಾಲದು. ನನ್ನನ್ನು ಕೇಳಿದ್ರೆ ನನ್ನ ರಿಸರ್ಚ್ ಪ್ರಕಾರ ಒಂದು 3-4 ವರ್ಷಕ್ಕೊಮ್ಮೆ ಮತ್ತೆ ಮತ್ತೆ ಮಾಡಿಸ್ತಾ ಇದ್ರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ 5ನೇ ಮನೆ ಮೇಲೆ ದೃಷ್ಟಿ ಹಾಕಿದ್ದಾನೆ, 8ನೇ ಮನೆಯಲ್ಲಿ ದೃಷ್ಟಿ ಹಾಕಿದ್ದಾನೆ, 9ನೇ ಮನೆಯಲ್ಲಿ ಮೇಲೂ ಕೂಡ ಮಂಗಳ ದೃಷ್ಟಿ ಹಾಕಿದ್ದಾನೆ. ಅಲ್ಲೆಲ್ಲವೂ ಅಲ್ಲಿ ಯಾವ್ದಾದ್ರೂ ಶುಭ ಗ್ರಹಗಳಿದ್ರೆ ಅಲ್ಲಿ ಶುಭ ಫಲ ಉಂಟಾಗಬೇಕು ಆ ಮನೆಯಿಂದ ಅನ್ನೋದಾದ್ರೆ ಮಂಗಳ ಗ್ರಹ ಶಾಂತಿಯನ್ನ ಪದೇ ಪದೇ ಮಾಡಿಸ್ತಾ ಇರ್ಬೇಕಾಗ್ತದೆ ಈ ಜಾತಕಸ್ಯನಿಗೆ, ಅವರ ತಂದೆ ತಾಯಿ. ಇಷ್ಟು ಮಾಡಿದ್ರೆ ಹಠ ಕಡಿಮೆ ಆಗುತ್ತಾ ಗುರುಗಳೇ ಅಂತ ಕೇಳಿದ್ರೆ ಹೌದು, ಹಠ ಕಡಿಮೆ ಆಗಿಯೇ ತಿರುತ್ತದೆ. ಈ ರಿಸರ್ಚ್ ಅನ್ನ ನಾನು ಇನ್ನೂ ಮುಂದುವರಿಸ್ತೇನೆ. ನಿಮ್ಮ ಮನೆಯಲ್ಲಿಯೂ ಕೂಡ ಯಾರಿಗಾದ್ರೂ ಈ ರೀತಿ ಗ್ರಹಗಳು, ಅಶುಭ ಗ್ರಹಗಳು ಶುಭ ಗ್ರಹಗಳ ಮೇಲೆ ದೃಷ್ಟಿ ಹಾಕಿದ್ರೆ, ಅದರಿಂದ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ಈ ರೀತಿ ನೋಡಿ. ಇಲ್ಲಿ ಪೇರೆಂಟ್ಸ್ ಇವರು ಜಾತಕ ಕೊಟ್ಟಿದ್ರು, ಅವ್ರಿಗೆ ತಿಳಿಸಿದೆ ಯಾಕೆ ಹಠ ಬಹಳ ಇದೆ ಅಂತ, ಅದಕ್ಕೆ ಶಾಂತಿಯನ್ನು ಮಾಡಿಸೋಕ್ಕೂ ಕೂಡ ತಿಳಿಸಿದ್ದೇನೆ. ಹೀಗೆ ಮಾಡಿಸಿದಾಗ ಅವರ ಮನೆಯಲ್ಲಿ ಹೆಚ್ಚು ನೆಮ್ಮದಿ ಪ್ರಾಪ್ತಿ ಆಗ್ತದೆ. ಆ ದೋಷ ಕಡಿಮೆ ಆದ್ಮೇಲೆ ಆ ಮಗು 5ನೇ ಮನೆಯಲ್ಲಿ ನೋಡ್ತಾ ಇರೋದ್ರಿಂದ ಮಂಗಳ ಚೆನ್ನಾಗೂ ಓದ್ತಾನೆ. ಅಷ್ಟೇ ಅಲ್ಲ, ಮುಂದೆ ಕೂಡ ಭವಿಷ್ಯದಲ್ಲಿ ಆ ವ್ಯಕ್ತಿಗೆ ಮಂಗಳ ಗ್ರಹದಿಂದ ಬರುವ ತೊಂದರೆಗಳು ಕಡಿಮೆ ಆಗ್ತವೆ, ಒಳಿತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಕಳ್ಕೊಳೋದು ಏನೂ ಇಲ್ಲ. ಉದಾಹರಣೆಗೆ ನಿಮ್ಮ ಮಕ್ಕಳನ್ನ ಈಗಿನ ಒಂದು ಓದು ಹೆಂಗವ, ಒಂದು ಕಾಲೇಜಿಗೆ ಸೇರಿಸ್ತೀರಿ ಅಂದ್ರೆ
ಮೇ ಬಿ ಒಂದು 25,000ನೋ 50,000ನೋ ಲಕ್ಷನೋ ಕಟ್ಟಿ ಸೇರಿಸಿರ್ತೀರ ಅಲ್ವಾ. ಒಂದು ಶಾಂತಿ ಮಾಡ್ಲಿಕ್ಕೆ ಭಾಳ ಅಂದ್ರೆ ಒಂದು 8-10 ಸಾವಿರ ಖರ್ಚಾಗೋದಾ? ಇಷ್ಟು ಖರ್ಚು ಮಾಡಿದ್ರೆ ಓದೂ ಚೆನ್ನಾಗಿರುತ್ತೆ, ಮಗುವಿಗೂ ಒಳ್ಳೇದಾಗ್ತದೆ, ಇನ್ನು ಮುಂದೆ ಅವರ ಭವಿಷ್ಯಕ್ಕೂ ಒಳ್ಳೇದಾಗ್ತದೆ, ನಿಮ್ಮ ಮನೆಗೂ ಒಳ್ಳೇದಾಗ್ತದೆ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಶಾಂತಿ ಮಾಡಿಸೋದ್ರಿಂದ ನೋಡಿ ಭಗವಂತನ ಅನುಗ್ರಹ, ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಮನೆಯಲ್ಲಿ ಸ್ಟಾರ್ಟ್ ಆಗ್ತದೆ. ಇಷ್ಟೆಲ್ಲ ಓದ್ಲಿಕ್ಕೆ ಅಷ್ಟು ಖರ್ಚು ಮಾಡ್ತೀರಾ, ಶಾಂತಿಗಾಗಿ ಇಷ್ಟು ಖರ್ಚು ಮಾಡಿದ್ರೆ ತಪ್ಪೇನಿಲ್ಲ. ಇನ್ನು ಬೇರೆ ಕಡೆ ಇದ್ರೆ ಗ್ರಹಗಳು ಯಾವ ರೀತಿ ಶಾಂತಿ ಮಾಡ್ಬೇಕಂತ ತಿಳಿಸ್ತೇನೆ. ಧ್ಯಾನದಿಂದಲೂ ಮಾಡಬಹುದು, ಆದ್ರೆ ಇಲ್ಲಿರುವ ಮಂಗಳನನ್ನ ಹೋಮ ಮಾಡಿಸಿಯೇ ಶಾಂತಿ ಮಾಡಬೇಕಾಗ್ತದೆ. ಅದು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಧ್ಯಾನದಿಂದ ಮಾಡಿದ್ರೆ ಕಡಿಮೆ ಪರಿಣಾಮಕಾರಿಯಾಗಿರ್ತದೆ. ಅದಕ್ಕಾಗಿ ಇವರು ಕೊಟ್ಟ ಹೋಮ ಮಾಡಿಸ್ತಾ ಇದ್ದೇನೆ. ಇದರಿಂದ ಅವ್ರಿಗೆ ಒಳ್ಳೇದಾಗ್ತದೆ. ನಿಮ್ಮ ಮನೆಯಲ್ಲಿಯೂ ಕೂಡ ಈ ರೀತಿ ಜಾತಕ ರೀತಿಯ ಏನಾದ್ರೂ ತೊಂದರೆ ಇದ್ರೆ, ನಿಮ್ಮ ಕುಂಡಲಿಯಲ್ಲಿ ಏನಾದ್ರೂ ದೋಷ ಇದ್ರೆ, ಆ ಗ್ರಹಗಳ ಶಾಂತಿ ಮುಖೇನ ನಿಮ್ಮ ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನ ನಿಜಕ್ಕೂ ತರಬಹುದು. ಅದರ ಫೀಲ್ ಕೂಡ ನೀವು ಮಾಡ್ತೀರಾ, ಅನುಭವಕ್ಕೂ ಕೂಡ ಬರ್ತದೆ. ಸುಮ್ಮನೆ ಆ ತೊಂದರೆಯನ್ನು ಅದು ಅನುಭವಿಸ್ಕೊಳ್ತಾ ಇರೋ ಬದಲು ಆ ತೊಂದರೆಗೆ ಪರಿಹಾರ ಮಾಡಿಕೊಳ್ಳಬಹುದು. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಯಾರು ಬೇಕಾದರೂ ಕರೆ ಮಾಡಬಹುದು. ನಿಮ್ಮ ತೊಂದರೆಗಳನ್ನು ಪರಿಹಾರ ಮಾಡ್ಲಿಕ್ಕಾಗಿಯೇ ಈ ಯೂಟ್ಯೂಬ್ ಚಾನಲ್ ಇರೋದು. ಅದರಲ್ಲೂ ಕೂಡ ವಾಮಾಚಾರ, ಆತ್ಮಗಳ ಪ್ರಯೋಗ, ಮಾಟ ಮಂತ್ರ ಏನಾದರೂ ಆಗಿದ್ರೆ ಆ ತೊಂದರೆ ನಿವಾರಣೆಗೆ ನಾನು ಸಲಹೆ ಕೊಡ್ತೇನೆ. ನೀವು ಕರೆ ಮಾಡಬಹುದು. ಶುಭವಾಗಲಿ.